ನಾ ಆತ್ಮ ಫರಿಷ್ಠಾ ಮಿಂಚ್ತಾ ಇರುವಂತಹ ಫರಿಷ್ಠಾ ಡ್ರೆಸ್ ನನ್ನಲ್ಲಿ ಧಾರಣೆ ಮಾಡಿಕೊಳ್ಳುತ್ತಿದ್ದೇನೆ. ನಾ ಆತ್ಮ ಜ್ಯೋತಿ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ನನ್ನ ಪ್ರಕಾಶ ನನ್ನ ಮೆದುಳಿನ ತುಂಬ, ನನ್ನ ದೇಹದ ತುಂಬ ಪ್ರಕಾಶಮಯ ದೇಹದಲ್ಲಿ ನಾನು ಸ್ಥಿತನಾಗಿದ್ದೇನೆ. ನನ್ನ ಪ್ರಕಾಶಮಯ ಫರಿಷ್ಠಾ ಡ್ರೆಸ್ ಲೈಟ್ ಮೈಟ್ ಎಲ್ಲ ಕಡೆ ಹರಡುವಂತಹ ಫರಿಷ್ಠಾ ಡ್ರೆಸ್ದಲ್ಲಿ ನಾನು ಸ್ಥಿತನಾಗಿದ್ದೇನೆ. ನಾ ಆತ್ಮ ಫರಿಷ್ಠಾ ಈ ದೇಹದಿಂದ ಭಿನ್ನನಾಗಿ ಮೇಲ್ ಹೊಂಟಿದ್ದೇನೆ. ನಡೀರಿ, ಈ ದೇಹದಿಂದ ಭಿನ್ನನಾಗಿ ಮಧುಬನ್ಗೆ ಹೋಗ್ತಾ ಇದ್ದೀನಿ. ಪಾಂಡವ್ ಭವನ್ ಗೇಟ್ ಓಪನ್ ಮಾಡಿದಂತೆ ಮುಂದೆ ಹೋಗ್ತಾ ಹೋಗ್ತಾ ಮೊದಲು ನಾನು ಬಾಬನ್ ರೂಮಿಗೆ ಹೋಗ್ತಾ ಇದ್ದೀನಿ. ನಡೀರಿ, ಬಾಬನ್ ರೂಮ್ದಲ್ಲಿ ಬಾಬಾರವರ ಫೋಟೋ ಮುಂದ್ಗಡೆ ಕೂತ್ಕೊಳ್ರಿ. ಆ ರೂಮಿನ ಪವಿತ್ರ ವೈಬ್ರೇಷನ್, ಶಾಂತಿಯ ವೈಬ್ರೇಷನ್ ನಾ ಆತ್ಮ ಸ್ವೀಕಾರ ಮಾಡ್ತಾ ಇದ್ದೀನಿ. ಎದುರುಗಡೆ ಬ್ರಹ್ಮ ಬಾಬಾರವರ ಫೋಟೋ ನೋಡ್ರಿ. ಸಾಕಾರ ಬ್ರಹ್ಮ ಬಾಬಾನೇ ಕುಳಿತಿದ್ದಾರಂತ ಹೇಳಿ ಅವರ ಕಣ್ಣಿನಿಂದ ದೃಷ್ಟಿ ತಗೊಳ್ರಿ. ವರದಾನಗಳನ್ನ ತೋರಿ. ಕರ್ಮಯೋಗಿ, ಸ್ವದರ್ಶನ ಚಕ್ರಧಾರಿ, ವಿಜಯಿ, ನಿರ್ವಿಘ್ನ ಸಫಲತಾ ಮೂರತಾತ್ಮ, ಸದಾ ಖುಷ್ ಉಮಂಗ್ ಉತ್ಸಾಹದಲ್ಲಿ ಇರುವಂಥ ಆತ್ಮ. ಬಾಬನಿಂದ ಕೈಯಿಂದ, ಬಾಬನ ದೃಷ್ಟಿದಿಂದ ವರದಾನಗಳನ್ನ ತಗೊಳ್ತಾ ನಾ ಫರಿಷ್ಠಾ ಬಾಬನ ಕುಟೀರ್ಗೆ ಹೋಗ್ತಾ ಇದ್ದೀನಿ. ನಾ ಫರಿಷ್ಠಾ ಬರ್ತಾ ಬರ್ತಾ ಬಾಬನ ಕುಟೀರ್ಗೆ ಬಂದು ತಲುಪಿದ್ದೀನಿ.
ಬಾಬನ್ ಕುಟೀರ್ ನೋಡ್ತಾ ಒಳಗಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಬಾಬಾ ಎದುರುಗಡೆ ಕೂತ್ಕೊಂಡಿದ್ದಾರೆ. ನಾನು ಅವರ ಸಮ್ಮುಖ ಕುಂತು ಬಾಬಾನ ಜೊತೆಗೆ ಮನಸ್ಸಿನ ಮಾತುಗಳನ್ನ ಹೇಳ್ಕೊತಾ ಇದ್ದೀನಿ. ಬಾಬಾನ ಜೊತೆಗೆ ರೂಢಿಹಾನ್ ಮಾಡ್ತಾ ಇದ್ದೀನಿ. ಬಾಬಾ ಜ್ಞಾನ, ಯೋಗದ ಬಗ್ಗೆ, ಸೇವೆ ಬಗ್ಗೆ ಎಲ್ಲ ಸಮಾಚಾರ ಕೊಡ್ತಾ ಇದ್ದೀನಿ. ನೆನಪಿನ ಚಾಟನ್ನು ಒಪ್ಪಿಸ್ತಾ ಇದ್ದೀನಿ. ಎಷ್ಟು ಸೇವಾ ಮಾಡ್ತೀನಿ ಅದನ್ನು ಒಪ್ಪಿಸ್ತಾ ಇದ್ದೀನಿ. ಅವರ ಕಣ್ಣಿನಿಂದ ದೃಷ್ಟಿ ತಗೊಳ್ತಾ ವರದಾನಗಳನ್ನ ತಗೋತಾ ನಿರಂತರ ಯೋಗಿ ಭಾವ, ಜ್ಞಾನದ ಮನನ ಚಿಂತನೆ ಭಾವ, ಆತ್ಮ ಅವನ ಕುಟೀರದಿಂದ ಹಿಸ್ಟ್ರಿ ಹಾಲ್ಗೆ ಹೋಗ್ತಾ ಇದೆ. ನಡೀರಿ ಹಿಸ್ಟ್ರಿ ಹಾಲ್ಗೆ. ಹಿಸ್ಟ್ರಿ ಹಾಲ್ದಲ್ಲಿರುವಂತಹ ಎಲ್ಲ ಆದಿರತ್ನಗಳ ಫೋಟೋ ನೋಡ್ರಿ. ಎಲ್ಲ ಆದಿರತ್ನಗಳ ಫೋಟೋ ನೋಡ್ತಾ ಆದಿರತ್ನಗಳ ಆದಿಯಲ್ಲಿ ಮಾಡಿರುವ ಕಾರ್ಯವನ್ನು ನೆನಪು ಮಾಡಿಕೊಳ್ಳ್ರಿ. ನಮ್ಮ ಆದಿರತ್ನಗಳು ಬಾಬಾನ ಪ್ರಿಯರು. ಬಾಬಾನ ಆ ಸಮಯದಲ್ಲಿ ತಿಳ್ಕೊಂಡು ತ್ಯಾಗ, ತಪಸ್ಯ, ಸೇವೆಯ ತಲಪಾಯಿಗಳು. ಇವತ್ತು ಇಷ್ಟೊಂದು ಯಜ್ಞ ದೊಡ್ಡದಾಗಿದೆ ಅಂದರೆ ಅದಕ್ಕೆ ಕಾರಣ ಕೇವಲ ಈ ದಾದಾಗಳು, ಆದಿರತ್ನಗಳು. ಒಬ್ಬರೊಬ್ಬರ ತ್ಯಾಗ, ಬ್ರಹ್ಮಭಾರತಿ, ಅವರಲ್ಲಿರುವಂಥ ಬಾಬಾನ ಜೊತೆಗೆ ಲಗನ, ಮೊಹಬ್ಬತ್ ಎಷ್ಟೊಂದು ವಿಶೇಷ ಇದೆ. ಎಲ್ಲ ದಾದಾಗಳ ಆದಿರತ್ನಗಳ ಫೋಟೋದಿಂದ ದೃಷ್ಟಿಯನ್ನು ತಗೊಳ್ತಾ ಅವರಲ್ಲಿರುವಂಥ ವಿಶೇಷತೆಗಳನ್ನು ನನ್ನಲ್ಲಿ ತುಂಬಿಕೊಳ್ತಾ ಈಗ ಹತ್ತಿರ ಹೋಗ್ತಾ ಇದ್ದೀನಿ. ಗದ್ದಿ ಮೇಲೆ ಬ್ರಹ್ಮ ಬಾಬಾ ಮಮ್ಮ ಕೂತಿದ್ದಾರೆ. ಅವರ ಮಡಿಲಿನಲ್ಲಿ ಹೋಗ್ತಾ ಇದ್ದೀನಿ. ನಡೀರಿ ಅವ್ರ ಮಡಿಲಲ್ಲಿ. ಅವ್ರ ಮಡಿಲಿನಲ್ಲಿ ಬಾಬಾಗೆ ಹೋಗ್ತಾ ನನ್ನ ತಲೆಯ ಮೇಲೆ ಬಾಬಾ ಲೈಟ್ ಮೈಟದ ಸ್ಪರ್ಶ ಮಾಡ್ತಾ ಇದ್ದಾರೆ. ಆತ್ಮ ಸಂಪೂರ್ಣ ವ್ಯರ್ಥದಿಂದ ಮುಕ್ತಾಗಿಣಿ. ಲೈಟ್ ಮೈಟ್ ಫರಿಷ್ಠ ಆಗಿದ್ದೇನೆ. ನಾ ಲೈಟ್ ಮೈಟ್ ಫರಿಷ್ಠ ಹರ್ತ ಮಮ್ಮಾರವರ ಮಡಿಲಿನಲ್ಲಿ ಹೋಗಿದ್ದೇನೆ. ಮಮ್ಮನು ಕೂಡ ತಮ್ಮ ಲೈಟ್ ಮೈಟ್ ಫರಿಷ್ಠೆಯ ಕೈಯನ್ನು ನನ್ನ ತಲೆ ಮೇಲಿಡ್ತಾ ನಾನು ಸಂಪೂರ್ಣವಾಗಿ ನಕಾರಾತ್ಮಕ ಮತ್ತು ವ್ಯರ್ಥದಿಂದ ಕಂಪ್ಲೀಟ್ ಮುಕ್ತಾಗಿನಿ, ಹಗರಾಗಿನಿ.
ಕೇವಲ ಶ್ರೇಷ್ಠ ವಿಚಾರಗಳಲ್ಲಿ ನಾನು ಮಗ್ನನಾಗಿದ್ದೇನೆ. ನಾ ಲೈಟ್ ಮೈಟ್ ಫರಿಷ್ಠಾ ಹಾರ್ತಾ ಹಾರ್ತಾ ಬಾಬಾರವರ ಶಾಂತಿ ಸ್ತಂಭಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಬ್ರಹ್ಮ ಬಾಬಾ, ಅವ್ಯಕ್ತ ಬ್ರಹ್ಮ ಬಾಬಾ ನಿಂತಿರೋದು ನೋಡ್ರಿ. ಅವ್ರ ಹತ್ರ ಹೋಗಿ ಕಣ್ಣಲ್ಲಿ ಕಣ್ಣಿಟ್ಟು ದೃಷ್ಟಿ ತಗೊಳ್ತಾ ಇದ್ದೀನಿ. ಮಗು, ಭಾವ್ ಸಮಾನ್ ಭವ, ಸ್ವದರ್ಶನ ಚಕ್ರಧಾರಿ ಭವ, ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿ ಭವ. ಬಾಪ್ ದಾದಾ ಅವರ ಕೈ ಹಸ್ತ ನನ್ನ ತಲೆ ಮೇಲಿಟ್ಟು ವರದಾನಗಳ ಸುರಿಮಳೆ ಸುರಿಸ್ತಾ ಇದ್ದಾರೆ. ನನ್ನನ್ನು ಕೂಡ ತಮ್ಮ ಸಮಾನ ಮಾಡ್ತಾ ಇದ್ದಾರೆ. ತ್ರಿಕಾಲದರ್ಶಿ ತ್ರಿನೇತ್ರಿ ಮಾಯಾ ಜೀತ ಭವ, ವಿಕರ್ಮಾಜೀತಗಳ ಭವ, ನಿರಂತರ ಯೋಗಿ ಭವ. ಆತ್ಮ ಫರಿಷ್ಠಾ ಶಾಂತಿ ಸ್ತಂಭನ ಸುತ್ತ ಹಾಕ್ತಾ ಇದ್ದೀನಿ. ಶಾಂತಿ ಸ್ತಂಭ, ಶಕ್ತಿ ಸ್ತಂಭ, ಜ್ಞಾನದ ಸ್ತಂಭ. ಸುತ್ತ ಹಾಕ್ತಾ ಇದ್ದೀನಿ. ಪವಿತ್ರತೆ ಸ್ತಂಭ, 4 ಸ್ತಂಭನ ಸುತ್ತ ಹಾಕ್ತಾ ನನ್ನಲ್ಲಿ ಜ್ಞಾನದ ಸುರಿಮಳೆಯನ್ನು ಸುರಿಸ್ಕೊಳ್ತಾ ಇದ್ದೀನಿ. ಪವಿತ್ರತೆ ಸುರಿಮಳೆಯನ್ನು ಸುರಿಸ್ಕೊಳ್ತಾ ಇದ್ದೀನಿ. ಶಕ್ತಿಯ ಸುರಿಮಳೆಯನ್ನು ಸುರಿಸ್ಕೊಳ್ತಾ ಇದ್ದೀನಿ. ನಾ ಆತ್ಮ ಇವು 4 ಪಡ್ಕೊಳ್ತಾ ವಾಪಸ್ ಫರಿಷ್ಠಾ ಈ ದೇಹದಲ್ಲಿ ಬಂದು ಸ್ಥಿತನಾಗ್ತಾ ಇದ್ದೀನಿ. ಇಡೀ ದಿನ 4 ಧಾಮದ ಯಾತ್ರೆಯನ್ನು ಒಂದು 12 ಸಲ ಆದರೂ ಮಾಡಬೇಕು. 12 ಸಲ ಆದರೂ 4 ಧಾಮದ ಯಾತ್ರೆಯನ್ನು ಮಾಡಿದಾಗ ನಮ್ಮ ಸ್ಥಿತಿ ಶಕ್ತಿಶಾಲಿ ಆಗುತ್ತದೆ. ಓಂ ಶಾಂತಿ.